ಪ್ರೈಸ್ ದ ಲಾರ್ಡ್ ಹಾಗೂ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ನಿಮ್ಮೆಲ್ಲರಿಗೂ ದೇವರ ಮಕ್ಕಳಿಗೂ ಹಾಗೂ ಪ್ರೈಸ್ ದ ಲಾರ್ಡ್. ಸೊ ಇವತ್ತು ವಾಕ್ಯ ಏನಂತ ತಿಳ್ಕೊಳ್ಳೋಣ ಅಂದರೆ, ನಾವು ಯವನಸ್ಥರು ಹೇಗಿರಬೇಕು, ಯಾವ ರೀತಿ ದೇವರಲ್ಲಿ ಬಲವಾಗಿ ನಿಂತ್ಕೋಬೇಕು. ಸೊ ಅದೇ ರೀತಿಯಲ್ಲಿ ನಾವು ಏನೇ ಕೆಲಸ ಮಾಡೋಕ್ಕೆ ಹೋದ್ರೂ ಏಕೆ ಫೇಲ್ಯೂರ್ ಆಗ್ತಿದೀವಿ ಅಂದರೆ, ಸೊ ನಾವು ಏನೇ ಒಂದು ಕೆಲಸ ಮಾಡ್ತಿದೀವಪ್ಪ ಅಂತಾರೆ, ಆ ಕೆಲಸದಲ್ಲಿ ನಮ್ಗೆ ಏನಾದರೂ ಸಕ್ಸಸ್ ಕಾಣಕ್ಕಂತ ಬಂದಿಲ್ಲ ಅಂದರೆ ಅದರಲ್ಲಿರುವಂಥ ಕೆಲಸದ ಮೇಲೆ ಇರುವಂಥ ಶ್ರದ್ಧೆ ಹೋಗುತ್ತೆ, ಹಾಗೂ ಅದರ ಮೇಲೆ ಇರುವ ನಂಬಿಕೆಯೂ ಕೂಡ ಹೋಗುತ್ತೆ. ಇನ್ನೊಂದು, ದೇವರನ್ನು ಕೂಡ ಪ್ರಾರ್ಥಿಸೋದು ಬಿಟ್ಬಿಡ್ತೀವಿ. ಅದಕ್ಕಾಗಿ ಸೊ ಹಾಗೆ ನಮ್ಮ ಬೈಬಲಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಯಾರಪ್ಪ ಅಂದರೆ ಯೋಸೇಫ. ಸೊ ಆ ಯೋಸೇಫ ಏನು ಮಾಡ್ತದಪ್ಪ ಅಂದರೆ, ಏನೇ ಕೆಲಸ ಮಾಡ್ತಿದ್ರು ಶ್ರದ್ಧೆವಾಗಿ ಮಾಡ್ತದ್ದ, ಅದೇ ರೀತಿಯಲ್ಲಿ ಭಯ ಭಕ್ತಿಯಿಂದ ಮಾಡ್ತದ್ದ ಆ ಕೆಲಸನ. ಸೊ ಆ ವ್ಯಕ್ತಿ ಯೋಸೇಫ ಸೊ ಅನೇಕ ಸಾರಿ ಕೆಲಸಗಳನ್ನು ಮಾಡೋಕ್ಕಾದ್ರೆ ಅನೇಕ ಸಾರಿ ಫೇಲ್ಯೂರ್ಗಳನ್ನು ಕಂಡ. ಸೊ ಅದೇ ರೀತಿಯಲ್ಲಿ ಆ ಕೆಲಸದಲ್ಲಿ ಎಷ್ಟೋ ಸರಿ ಸೊ ಬಿದ್ದು ಹೋದ. ಆದರೂ ಕೂಡ ದೇವರನ್ನು ಬಿಡಲಾರದೆ ದೇವರಲ್ಲಿ ನಂಬಿಕೆ ಇಟ್ಟು ದೇವರಿಗೆ ಚಿತ್ತಾನುಸಾರವಾಗಿ ನಡೆದುಕೊಂಡು ಸೊ ಏನು ಮಾಡಿದ್ರಪ್ಪ ಅಂದರೆ, ಯೋಸೇಫನನ್ನು ದೇವರು ತಾನು ಬಿದ್ದ ಸ್ಥಳದಲ್ಲೇ ಆಶೀರ್ವದಿಸಿದರು. ಹಾಗೆ ಕೂಡ ಪ್ರಿಯ ದೇವರ ಮಕ್ಕಳೇ, ನಾವು ಕೂಡ ಎಡಬಿಡದೆ ದೇವರಲ್ಲಿ ನಂಬಿಕೆ ಇಟ್ಟು ದೇವರಲ್ಲಿ ಬಲವಾಗಿ ನಿಂತ್ಕೊಂಡು ದೃಢವಾಗಿ ನಿಂತುಕೊಂಡು ಯೋಸೇಫನಂತರ ಜೀವಿಸಿದರೆ ಸೊ ನಮ್ಮನ್ನು ಕೂಡ ನಮ್ಮ ಬಿದ್ದಿದ್ದ ಸ್ಥಳದಲ್ಲೇ ದೇವರು ನಮ್ಮ ಯೋಸೇಫನ ಹಾಗೆ ನಮ್ಮನ್ನು ಎತ್ತುತ್ತಾರೆ ದೇವರು. ಸೊ ಆದ ಕಾರಣ ನಾವು ಕೂಡ ದೇವರಲ್ಲಿ ನಂಬಿಕೆ ಇಟ್ಟು ಭಯ ಭಕ್ತಿಯಿಂದ ಯೋಸೇಫನ ನಡೆದುಕೊಳ್ಳೋಣ. ಆಮೇಲೆ ಈ ವಾಕ್ಯವನ್ನು ದೇವರು ಆಶೀರ್ವದಿಸಲಿ ಹಾಗೂ ನಿಮ್ಮನ್ನೆಲ್ಲರನ್ನು ಕೂಡ